ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 5. ಆದಾಮನ ವಂಶದವರ ಚರಿತ್ರೆಯು. ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು. ಸೇತನು 105 ವರ್ಷದವನಾದಾಗ ಎನೋಷನನ್ನು ಪಡೆದನು. ಎನೋಷನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 807 ವರ್ಷ ಬದುಕಿದನು. ಅವನು ಒಟ್ಟು 912 ವರ್ಷ ಬದುಕಿ ಸತ್ತನು. ಎನೋಷನು 90 ವರ್ಷದವನಾದಾಗ ಕೇನಾನನನ್ನು ಪಡೆದನು. ಕೇನಾನನು ಹುಟ್ಟಿದ ಮೇಲೆ ಎನೋಷನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 815 ವರ್ಷ ಬದುಕಿದನು. ಅವನು ಒಟ್ಟು 905 ವರ್ಷ ಬದುಕಿ ಸತ್ತನು. ಕೇನಾನನು 70 ವರ್ಷದವನಾದಾಗ ಮಹಲಲೇಲನನ್ನು ಪಡೆದನು. ಮಹಲಲೇಲನು ಹುಟ್ಟಿದ ಮೇಲೆ ಕೇನಾನನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 840 ವರ್ಷ ಬದುಕಿದನು. ಅವನು ಒಟ್ಟು 910 ವರ್ಷ ಬದುಕಿ ಸತ್ತನು. ಮಹಲಲೇಲನು 65 ವರ್ಷದವನಾದಾಗ ಎರೆದನನ್ನು ಪಡೆದನು. ಎರೆದನು ಹುಟ್ಟಿದ ಮೇಲೆ ಮಹಲಲೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 830 ವರ್ಷ ಬದುಕಿದನು. ಅವನು ಒಟ್ಟು 895 ವರ್ಷ ಬದುಕಿ ಸತ್ತನು. ಎರೆದನು 162 ವರ್ಷದವನಾದಾಗ ಹನೋಕನನ್ನು ಪಡೆದನು. ಹನೋಕನು ಹುಟ್ಟಿದ ಮೇಲೆ ಎರೆದನು 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಮೆತೂಷೆಲಹನು 187 ವರ್ಷದವನಾದಾಗ ಲೆಮೆಕನನ್ನು ಪಡೆದನು. ಲೆಮೆಕನು ಹುಟ್ಟಿದ ಮೇಲೆ ಮೆತೂಷೆಲಹನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 782 ವರ್ಷ ಬದುಕಿದನು. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಲೆಮೆಕನು 182 ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು, ಯೆಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು. ನೋಹನು ಹುಟ್ಟಿದ ಮೇಲೆ ಲೆಮೆಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 595 ವರ್ಷ ಬದುಕಿದನು. ಅವನು ಒಟ್ಟು 777 ವರ್ಷ ಬದುಕಿ ಸತ್ತನು. ನೋಹನು 500 ವರ್ಷದವನಾದಾಗ ಶೇಮ್, ಹಾಮ್, ಯೆಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ದೇವರು ಪ್ರೀತಿಸುವ ಪ್ರಿಯರೇ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಏನಂತ, ಕಾಯಿನ ಮತ್ತು ಹೇಬೇಲ್ನ ಜೀವನದಿಂದ ಹೊಸ ಒಡಂಬಡಿಕೆ ಏನು ಹೇಳ್ತದೆ ಅವ್ರ ಬಗ್ಗೆ. 1 ಯೋಹಾನ 3ರಲ್ಲಿ ಇರುವಂಥ ಉಪದೇಶ ನಾವು ನೋಡಿದ್ವಿ. ದ್ವೇಷ ಅದು ಕೊಲೆಗೆ ಸಮ ಅಂತ ಹೇಳಿಬಿಟ್ಟು. ಹಾಗಾದರೆ ದ್ವೇಷ ಅನ್ನುವಂಥದ್ದು ಅಷ್ಟು ಸೀರಿಯಸ್ಸಾ? ಖಂಡಿತ. ಯಾಕಂದರೆ ಪರ್ವತ ಪ್ರಸಂಗದಲ್ಲಿ ಕೂಡ ಯೇಸು ಸ್ವಾಮಿ ಅದರ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ದಾರೆ. ಏನಂದರೆ, ಈ ರೀತಿಯಾಗಿ ನೀನು ಛೀ ಮೂರ್ಖ
ಅನ್ನೋದಾದರೆ ಭಾಳ ಗಂಭೀರವಾದದ್ದು ಅಂತ ಹೇಳಿಬಿಟ್ಟು ಆ ಒಂದು ಮಾತು ನಾನು ಹೇಳಬೇಕಾಯ್ತು. ಇವತ್ತಿನ ದಿವಸ ಆದಿಕಾಂಡ 5ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 5. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಜಲಪ್ರಳಯಕ್ಕೆ ಮುಂಚೆ ಇದ್ದಂಥ 10 ಮಂದಿ ಮಹಾಪುರುಷರ ಒಂದು ಚರಿತ್ರೆ ಬಂದಿದೆ. ಹೆಚ್ಚಿನ ಅಂಶ ಇದೆಲ್ಲ ಹೆಸರುಗಳೇ ಇರುವಂಥದ್ದಾಗಿ ಇದೆ. ಒಂದು ವೇಳೆ ನಮಗೆ ಇಂಥದ್ದೆಲ್ಲ ಓದುವಾಗ ಕೆಲವು ಸಾರಿ ಬೋರ್ ಆಗಿಬಿಟ್ಟು ಬೈಬಲ್ನಲ್ಲಿ ಅದೇನು ಮಾಡಿಬಿಡ್ತಾರೆ, ಪಾಸ್ ಮಾಡಿಬಿಡ್ತಾರೆ, ಅದನ್ನು ಮುಂದಿನ ಅಧ್ಯಾಯಕ್ಕೆ ಹೋಗ್ಬಿಡೋಣ, ಯಾಕಂದರೆ ಬರೀ ಹೆಸರುಗಳಿದೆ ಅಂತ. ಆದರೆ ಹೆಸರುಗಳಲ್ಲಿ ಕೂಡ ಬಹಳ ಮಹತ್ವ ಇದೆ ರೀ. ದೇವರು ಸುಮ್ಮನೆ ಏನೂ ಬರೆಯಲ್ಲ. ದೇವರು ಏನಾದರೂ ಬರೆದ್ರೆ ಅರ್ಥಗರ್ಭಿತವಾದದ್ದು, ಅರ್ಥಪೂರ್ವಕವಾದದ್ದು, ವ್ಯರ್ಥ ಇರೋದಿಲ್ಲ. ಆದುದರಿಂದ ನಾವು 5ನೇ ಅಧ್ಯಾಯ ಆದಿಕಾಂಡ ನೋಡುವಾಗ ಬರೇ ಹೆಸರುಗಳು ಇಂತಿಂಥವ್ರು ಅಂತ ಹೇಳ್ಬಿಟ್ಟು ಅದರಲ್ಲಿ ಮರೆಯಾಗಿರುವಂಥ ವಿಶೇಷತನ ಏನು ಅನ್ನೋದಕ್ಕೆ ಒಂದು ಸೀಕ್ರೆಟ್, ರಹಸ್ಯ, ಒಂದು ಸಂದೇಶ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಆದಾಮನ ಚರಿತ್ರೆ ಮತ್ತೊಂದು ಆವೃತ್ತಿ ಹೇಳಲಾಗಿದೆ. ಈ ಆದಿಕಾಂಡ ಪುಸ್ತಕ ಬರೆದಂಥ ವ್ಯಕ್ತಿ ಮೋಶೆ, ಗ್ರಂಥಕರ್ತನು ಮೋಶೆ. ಆದ ಕಾರಣ ಕೆಲವು ಸಾರಿ ಮೋಶೆ ಬರೆಯುವಾಗ ಕೆಲವು ರಿಪೀಟ್ ಮಾಡ್ತಾನೆ ರೀ. ಮೋಶೆದು ಒಂದು ಸ್ಟೈಲ್ ಅದು. ಮೊದಲನೇ ಅಧ್ಯಾಯದಲ್ಲಿ ಈಗಾಗಲೇ ಆದಾಮ ಹವ್ವನರನ್ನು ಸೃಷ್ಟಿ ಮಾಡಿದ್ರ ಬಗ್ಗೆ ಹೇಳಿಬಿಟ್ಟು 2ನೇ ಅಧ್ಯಾಯದಲ್ಲಿ ಮತ್ತೆ ರಿಪೀಟ್ ಮಾಡ್ತಾನೆ. ಹವ್ವಳ ಯಾವ ರೀತಿಯಾಗಿ ಹವ್ವಳು ಸೃಷ್ಟಿ ಆದ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿವರಣೆ ನೀಡ್ತಾನೆ. ಮತ್ತು ಈಗ 5ನೇ ಅಧ್ಯಾಯಕ್ಕೆ ಬಂದಾಗ ಮತ್ತೆ ಮೊದಲನೇ ಅಧ್ಯಾಯದಲ್ಲಿ ಇದ್ದಂತೆಯೇ ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು, ಮೊದಲನೇ ವಚನ 5:1, ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಮತ್ತೆ ರಿಪೀಟ್ ಮಾಡ್ತಾನೆ ರೀ. ಮೋಶೆ ಸ್ಟೈಲ್ ಅಂತ ಹೇಳಿದ್ನಲ್ಲ, ಧರ್ಮೋಪದೇಶ ಕಾಂಡ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ, 5ನೇ ಪುಸ್ತಕ ಅದು. ಅದರ ಇಂಗ್ಲೀಷ್ ಅರ್ಥ ಡ್ಯೂಟರಾನಮಿ. ಡ್ಯೂಟರ್ ಅಂದರೆ 2ನೇ ಸಾರಿ, ರಿಪಿಟೇಷನ್. ಮಲಯಾಳಂನಲ್ಲಿ ಅದೇ ಮಾತು ಆವರ್ತನಂ ಅಂದರೆ ಪುನರಾವರ್ತಿಸಲ್ಪಟ್ಟಂಥ ಪುಸ್ತಕ ಅಂತ. ಆದುದರಿಂದ ಮತ್ತೆ ನಾವು ವಿಷಯಗಳನ್ನು ಹೇಳಿಕೊಳ್ಳೋದರಲ್ಲಿ, ತಿಳ್ಕೊಳ್ಳೋದರಲ್ಲಿ ತಪ್ಪೇನಿಲ್ಲ. ಇಲ್ಲಿ ಕೂಡ ಆದಿಕಾಂಡ 5ರಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಮೊದಲನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಇದ್ದಂಥದ್ದೇ ರಿಪೀಟ್ ಮಾಡಿಬಿಟ್ಟು, ಇದಲ್ಲದೆ ಅದೇ ದಿವಸದಲ್ಲಿ, ಈ ಮಾತು ಅಲ್ಲಿಲ್ರಿ, ಯಾವ ದಿವಸದಲ್ಲಿ, ಯಾವ ದಿವಸ ಆದಾಮ ಹವ್ವನರನ್ನು ಉಂಟು ಮಾಡಿದನು ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಈಗ 10 ಜನರ ಹೆಸರು ಭಾಳ ಚೆನ್ನಾಗಿ ಕೇಳಿಸ್ಕೊಳ್ರಿ. ಈ 10 ಹೆಸರುಗಳಲ್ಲಿ ಒಂದು ಮಹತ್ವ ಇದೆ, ಒಂದು ಸಂದೇಶ ಇದೆ. ಮೊಟ್ಟ ಮೊದಲು 10 ಹೆಸರು ಹೇಳ್ಬಿಡ್ತೀನಿ ನಾನು. ಆದಾಮ, ಸೇತನು, 3ನೇ ಹೆಸರು ಎನೋಷನು, 4ನೇ ಹೆಸರು ಕೇನಾನನು, 5ನೇ ಹೆಸರು ಮಹಲಲೇನನು ಅಂದರೆ ಸ್ವಲ್ಪ ಬಾಯಿಗೆ ಉಚ್ಚಾರ ಮಾಡಲಿಕ್ಕೆ ಮಹಲಲೇಲನು ಅಂದರೆ ಲ ಅಂತ ಬರ್ತದೆ. ಆನಂತರ ಇನ್ನೊಬ್ಬನ ಹೆಸರು ಎರೇದನು ಆದಮೇಲೆ ಹನೋಕ್ ಆದಮೇಲೆ ಮೆತುಶೇಲನು ಆದಮೇಲೆ ಲೆಮೇಕನು ಆದಮೇಲೆ ನೋಹ. ಈ ರೀತಿಯಾಗಿ 5ನೇ ಅಧ್ಯಾಯದಲ್ಲಿ 10 ಹೆಸರುಗಳು ಇದೆ. ಈ ಒಂದೊಂದು ಹೆಸರಿಗೂ ಅರ್ಥ ಇದೆ. ಮೊಟ್ಟ ಮೊದಲನೇದಾಗಿ ಈ ಹೆಸರುಗಳ ಅರ್ಥ ನಾವು ನೋಡ್ಕೊಂಡು
ಆ ಹೆಸರಿನ ಅರ್ಥ ಇದೆಯಲ್ಲ, ಒಂದೊಂದು ಅರ್ಥನೂ ಒಟ್ಟು ಕೂಡಿಸ್ಬಿಟ್ಟು ನೋಡೋಣ ಏನು ಬರ್ತದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಚೆನ್ನಾಗಿ ಕೇಳಿಸ್ಕೊಳ್ರಿ, ಆಶ್ಚರ್ಯ. ಮೊದಲನೇ ಹೆಸರು ಆದಿಕಾಂಡ 5:3, ಆದಾಮನು. ಆದಾಮ ಅಂದರೆ ಮನುಷ್ಯ, ಮ್ಯಾನ್. ಎರಡನೇ ಹೆಸರು ಎಲ್ಲಿ ಬರ್ತದಂದರೆ ಚರಿತ್ರೆ 5ನೇ ಅಧ್ಯಾಯ 6ನೇ ವಚನ. 6ನೇ ವಚನದಲ್ಲಿ ಸೇತನು ಅಂತ ಬರ್ತದ್ರಿ. ಸೇತನ್ ಅಂದ್ರೆ ಅರ್ಥ ನೇಮಿಸಲ್ಪಟ್ಟವನು, ನೇಮಕ, ಅಪಾಯಿಂಟೆಡ್ ಅಂತ ಅರ್ಥ ರೀ. ಮೂರನೇ ವ್ಯಕ್ತಿಯ ಹೆಸರು ಎನೋಷನು. ಎನೋಷನು ಅಂದರೆ ಮರಣ ಹೊಂದುವವನು ಅಥವಾ ಮಾರ್ಟಲ್, ಮೃತ್ಯು ಮನುಷ್ಯ ಅಂತ ಅರ್ಥ ರೀ ಎನೋಷನು ಅಂದರೆ. ನಾಲ್ಕನೇ ಹೆಸರು ಕೇನಾನನು. ಕೇನಾನನು ಅಂದರೆ ದುಃಖ ಅಂತ ಅರ್ಥ ರೀ, ಸಾರೋಫುಲ್. ಐದನೇ ಹೆಸರು ಮಹಲಲೇಲನು. ಮಹಲಲೇನನು ಅಂದರೆ ಅದರ ಅರ್ಥ ಏನು? ಆಶೀರ್ವದಿಸಲ್ಪಟ್ಟ ದೇವರು, ಭಾಗ್ಯವಂತನಾದ ದೇವರು, ಬ್ಲೆಸ್ಸಡ್ ಗಾಡ್ ಎಂಬುದು. ಮುಂದಿನ ಹೆಸರು ಎರೆದನು. ಎರೆದನು ಅಂತ ಹೇಳ್ಬಿಟ್ಟು ಹೇಳುವುದಾದರೆ ಕೆಳಗಿಳಿದು ಬರುವ, ಶಾಲ್ ಕಮ್ ಡೌನ್, ಕೆಳಗಿಳಿದು ಬರುವ ಅಂತ ಅರ್ಥ ರೀ. ಅವನ ಹೆಸರೇ ಆ ರೀತಿಯಾಗಿ ಅಂತಾರೆ. ಯಾವ ರೀತಿಯಾಗಿ ಸ್ಟೆಪ್ಸ್ ಹತ್ತಿ ನಾವು ಲಿಫ್ಟು ಮೇಲೆ ಹೋಗಿ ಲಿಫ್ಟ್ ಕೆಳಗೆ ಬರುವಂಗೆ, ಸ್ಟೆಪ್ಸ್ ಇಳುವಂಗೆ ಶಾಲ್ ಕಮ್ ಡೌನ್. ಹನೋಕನು. ಹನೋಕ ಅಂದರೆ ಟೀಚಿಂಗ್, ಬೋಧಿಸಲ್ಪಡುವುದು, ಉಪದೇಶ ಅಂತ ಹೇಳ್ಬಿಟ್ಟು. ಆನಂತರ ಇನ್ನು 3 ಹೆಸರುಗಳಿದೆ. ಮೆತುಶೇಲನು. ಮೆತುಶೇಲನು ಅಂತ ಹೇಳಿದರೆ ಮರಣವು ತರುವುದು ಅಂತ. ಡೆತ್ ಶಾಲ್ ಬ್ರಿಂಗ್, ಮರಣವು ತರುವುದು, ಮೆತುಶೆಲೇಲನು ಅಂತ ಹೇಳ್ಬಿಟ್ಟು. ಅದಾದ ನಂತರ ಲೆಮೇಕನು. ಲೆಮೇಕನ ಬಗ್ಗೆ ನಾವು ನೋಡುವಾಗ ನಿರಾಶ್ರಿತನು, ಬೇಸತ್ತವನು, ಡೆಸ್ಪೇರಿಂಗ್ ಅಂದರೆ ನಿಸ್ಸಹಾಯಕನಂತ ಅರ್ಥ ರೀ, ಹೆಲ್ಪ್ಲೆಸ್. ಕೊನೆಗೆ ನೋಹನ ಬಗ್ಗೆ ಏನಂತಿದೆ? ನೋಹ ಅಂತ ಹೇಳಿದ್ರೆ ಕಂಫರ್ಟ್, ಆದರಣೆ ಅಂತ ಹೇಳ್ಬಿಟ್ಟು. ಸರಿ, ಈ 10 ಹೆಸರುಗಳು ಒಂದೊಂದು ಅರ್ಥ ನಾವು ನೋಡ್ಕೊಂಡಿದ್ವಿ. ಆದಾಮ ಅಂದರೆ ಮನುಷ್ಯನು ಅಂತ ಹೇಳ್ಬಿಟ್ಟು, ಆನಂತರ ಸೇತನ್ ಅಂದರೆ ನೇಮಕವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ. ಎನೋಷನ್ ಅಂತ ಹೇಳಿದ್ರೆ ಮರಣ ಅಥವಾ ಮಾರಣಾಂತಿಕ ಅಂತ ಹೇಳ್ಬಿಟ್ಟು. ಇವೆಲ್ಲ ಒಂದೊಂದು ಹೆಸರಿಗೂ ಇರುವಂಥ ಅರ್ಥಗಳನ್ನು ನಾವು ನೋಡಿಕೊಳ್ಳುವಾಗ, ಇನ್ನೊಂದು ಸರಿ ಬೇಗ ನಾನು ಹೇಳ್ತೀನಿ, 10 ಹೆಸರು ಬೇಗ ಅದರ ಅರ್ಥ ಹೇಳ್ಬಿಡ್ತೀನಿ. ಆಮೇಲೆ ಒಟ್ಟು ಆ 10 ಹೆಸರಿನ ಅರ್ಥವನ್ನು ನಾವು ನೋಡಿಕೊಳ್ಳೋಣ. ಒಟ್ಟಾಗಿ ಒಂದು ಲೈನಾಗಿ, ಒಂದು ಸೆಂಟೆನ್ಸ್ ಆಗಿ ಹಾಕಿಬಿಟ್ಟು ನೋಡುವಾಗ ಏನು ಬರ್ತದೆ ಅಂತ ನೋಡಿಬಿಟ್ಟು ನೋಡೋಣ. ಮೊದಲನೇದು ಆದಾಮನು, ಮನುಷ್ಯ, 5ನೇ ಅಧ್ಯಾಯ 3ನೇ ವಚನ. 5ನೇ ಅಧ್ಯಾಯ 6ನೇ ವಚನ ಸೇತನು. ಸೇತನ್ ಅಂದರೆ ಅಪಾಯಿಂಟೆಡ್, ನೇಮಕವಾದವನು. 5ನೇ ಅಧ್ಯಾಯ 9ನೇ ವಚನ ಇನ್ನೊಬ್ಬನು, 3ನೇ ಮನುಷ್ಯನ ನೋಡ್ತೀವಿ, ಎನೋಷನು. ಎನೋಷನ್ ಅಂತ ಹೇಳಿದರೆ ಮರಣ ಹೊಂದುವವನು ಅಥವಾ ಮರಣಕ್ಕೆ, ಮಾರಣಾಂತಿಕ ಅಂತ ಹೇಳ್ಬಿಟ್ಟು ಅರ್ಥ, ಡೆತ್ ಅಥವಾ ಮಾರ್ಟಲ್. 12ನೇ ವಚನ ಕೇನಾನನು. ಕೇನಾನನ್ ಅಂದರೆ ಸಾರೋ, ದುಃಖ. 15ನೇ ವಚನ ಮಹಲಲೇಲನು ಅಂತ ಹೇಳಿದರೆ ಆಶೀರ್ವಾದ ಅಥವಾ ಭಾಗ್ಯವಂತನಾದ ದೇವರು, ಬ್ಲೆಸ್ಸಡ್ ಗಾಡ್. ಮತ್ತು ಎರೇದನು 18ನೇ ವಚನ, ಅದೇ ಆದಿಕಾಂಡ 5, ಕೆಳಗಿಳಿದು ಬರುವನು, ಶಾಲ್ ಕಮ್ ಡೌನ್. ಅನಂತರ ಹನೋಕನು 21ನೇ ವಚನದಲ್ಲಿ ಇರುವಂಥ ಹನೋಕ ಅಂತ ಹೇಳಿದರೆ ಟೀಚಿಂಗ್, ಬೋಧಿಸುವನು ಅಂತ ಹೇಳ್ಬಿಟ್ಟು, ಉಪದೇಶ ಮಾಡುವನು ಅಂತ ಹೇಳ್ಬಿಟ್ಟು. ಅನಂತರ ಮೆತುಶೇಲಹನು, ಮೆತುಶೇಲನು ಅಂತ ಹೇಳಿದರೆ ಮರಣವು ತರುವಂಥದ್ದು, ಡೆತ್ ಶಾಲ್ ಬ್ರಿಂಗ್,
ಅವನ ಮರಣ ತರುತ್ತೆ ಅಂತ ಕೂಡ ಆಗುತ್ತೆ ಒಂದು ಅರ್ಥ. ಲೆಮೇಕನ್ ಅಂತ ಹೇಳಿದ್ರೆ ಬೇಸಂತವನು ಅಥವಾ ನಿರಾಶೆ ಇಲ್ಲದಂಥವನು, ನಿರಾಶೆ ಉಳ್ಳವನು ಅಂತ, ನಿರಾಶೆ, ಹೋಪ್ಲೆಸ್ ಅಂತ ಹೇಳ್ಬಿಟ್ಟು. ಕೊನೆಗೆ ನೋಹ, ಆದರಣೆ. ಸರಿ, ಕಂಫರ್ಟ್. ಈಗ 10 ಹೆಸರುಗಳ ಅರ್ಥವನ್ನು ಒಟ್ಟಿಗೆ ಹಾಕಿದರೆ ಏನಾಗ್ತದೆ ನೋಡಣ್ರಿ. ರೆಡಿನಾ? ಸಿದ್ಧವಾಗಿದ್ದೀರಾ? ಸರಿ. ಆದಾಮನಿಂದ ಸ್ಟಾರ್ಟ್ ಆಗಿ ನೋಹನವರೆಗೆ ಇರುವಂಥ 10 ಹೆಸರುಗಳ ಅರ್ಥ. ಮನುಷ್ಯನು ನೇಮಕವಾಗಿದ್ದಾನೆ ಮರಣಕ್ಕೆ, ದುಃಖಕ್ಕೆ. ಭಾಗ್ಯವಂತನಾದ ದೇವರು ಕೆಳಗಿಳಿದು ಬಂದು ಬೋಧಿಸುವನು, ಅವನ ಮರಣವು ತರುವುದು ನಿಸ್ಸಹಾಯಕರಿಗೆ ಆದರಣೆ. ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ, ಒಂದು ವೇಳೆ ಮಿಸ್ ಮಾಡ್ಕೊಂಡ್ಬಿಟ್ರೇನು. ಮನುಷ್ಯನು ನೇಮಕವಾಗಿದ್ದಾನೆ ಮರಣಕ್ಕೆ, ದುಃಖಕ್ಕೆ. ಆದರೆ ಭಾಗ್ಯವಂತನಾದ ದೇವರು ಕೆಳಗಿಳಿದು ಬಂದು ಬೋಧಿಸುವನು. ಏನಂತ ಬೋಧಿಸುವನು? ತನ್ನ ಮರಣದಿಂದ ನಿರಾಶೆಯಲ್ಲಿರುವವರಿಗೆ ಆದರಣೆ, ಉಪಶಮನ. ಇದು ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ. ಏನಾಗಿದೆ ಇದು? ಸುವಾರ್ತೆ, ಗಾಸ್ಪಲ್. ಇಡೀ ಸುವಾರ್ತೆನೇ ಈ 10 ಹೆಸರಲ್ಲಿ ಇದೆ ರೀ. ಹೌದು, ಮನುಷ್ಯರಾದಂಥ ನಾವು ಮರಣಕ್ಕೆ ನೇಮಕವಾಗಿದ್ವಿ. ಇಬ್ರಿಯ 9:27, ಒಂದೇ ಸಾರಿ ಸಾಯುವುದು, ಅನಂತರ ನ್ಯಾಯ ತೀರ್ಪು ಎಂಬುದು ಮನುಷ್ಯನಿಗೆ ನೇಮಕವಾಗಿದೆ. ಆದರೆ ಆ ರೀತಿಯಾಗಿದ್ದಾಗ ಅದರಿಂದ ದುಃಖ ಅಲ್ವಾ ಮನುಷ್ಯನಿಗೆ? ಮರಣ ದುಃಖ, ಯಾತನೆ, ದುಃಖ ಇಲ್ಲಿ ಕೂಡ ಅಲ್ಲಿ ಕೂಡ. ನೆನಪಿದೆಯಾ? ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನು ಏನು ಹೇಳ್ತಾನೆ? ದೂರದಲ್ಲಿ ತಂದೆಯೇ ಅಬ್ರಹಾಮನೇ ಅಂತ ಹೇಳಿಬಿಟ್ಟು, ಇಲ್ಲಿ ನಾನು ದುಃಖ ಪಡ್ತಿದ್ದೇನೆ, ವ್ಯಥೆ ಪಡ್ತಿದ್ದೇನೆ. ಮರಣನೂ ದುಃಖ, ಮರಣಾನಂತರನೂ ದುಃಖ. ಆದರೆ ಭಾಗ್ಯವಂತನಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ರೂಪದಲ್ಲಿ ಆತನು ಕೆಳಗಿಳಿದು ಬಂದನು. ಎರೆದನು ಅಂತ ಹೇಳಿದ್ರೆ ಇಳಿದು ಬಂದನು. ಕೆಳಗಿಳಿದು ಬಂದು ಏನು ಮಾಡ್ದ? ಹನೋಕ ಮಾಡ್ದ, ಅಂದರೆ ಬೋಧಿಸಿದ. ಏನಂತ ಬೋಧಿಸಿದ? ಮೆತುಶಲೇಲನು ಅಂತ ಹೇಳ್ಬಿಟ್ಟು ಬೋಧಿಸಿದ. ಅದೇನಂತ ಹೇಳಿದ್ರೆ ಮರಣವು ತರುತ್ತದೆ. ಏನು ತರುತ್ತದೆ? ನಿರಾಶಿತರಿಗೆ ಉಪಶಮನ, ದುಃಖಿತರಿಗೆ. ಇದನ್ನೇ ನಾವು ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ ರೀ. ಯೆಶಾಯನ ಗ್ರಂಥ ಯೇಸು ಕ್ರಿಸ್ತನಿಗೆ ಕೊಟ್ಟಾಗ ಅದನ್ನು ತೆಗೆದುಕೊಂಡು ಆತನು ಹೇಳ್ತಾನೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ನಜರೇತಿನ ಯೇಸುವಿನ ಒಂದು ಹೇಳಿಕೆ, ಘೋಷಣೆ. ಅವತ್ತಿನ ದಿವಸ ಸಬ್ಬತ್ ದಿನದಲ್ಲಿ ಯೆಶಾಯನ ಗ್ರಂಥ ತಕ್ಕೊಂಡು ಯೆಶಾಯನ ಗ್ರಂಥದ ಪ್ರವಾದನೆಯನ್ನು ಓದ್ತಾ ಇದ್ದಾಗ ಇದೇ ಮಾತನ್ನೇ ಹೇಳಿತು. ಕರ್ತನ ಆತ್ಮವು ನನ್ನ ಮೇಲಿದೆ, ಆತನು ಸುವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಕುರುಡರಿಗೆ, ಬಂದಿಗಳಿಗೆ ಬಿಡುಗಡೆ. ಹೌದ್ರಿ, ಇಡೀ ಸುವಾರ್ತೆನೇ 5ನೇ ಅಧ್ಯಾಯದಲ್ಲಿ ಇದೆ ರೀ. ನಾವು ಹಳೆ ಒಡಂಬಡಿಕೆಯಲ್ಲಿ ಇನ್ನೂ 38 ಪುಸ್ತಕ ದಾಟಿ ಹೋಗೋ ಮುಂಚೆ 5ನೇ ಅಧ್ಯಾಯದಲ್ಲಿನೇ ಸುವಾರ್ತೆ ಇದೆ. ದೇವರು ಮನುಷ್ಯನಿಗೆ ಮರಣ ನೇಮಕವಾದಂಥ ಮನುಷ್ಯನಿಗೆ, ಅವನಿಗೆ ದುಃಖವಾಗಿರುವಂಥ ಮನುಷ್ಯನಿಗೆ, ಆತನಿಗೋಸ್ಕರವಾಗಿ ಮನುಷ್ಯನಿಗೋಸ್ಕರವಾಗಿ ಕೆಳಗಿಳಿದು ಬಂದು ಬೋಧಿಸ್ತಾನೆ. ನನ್ನ ಮರಣದಿಂದ ನಿರಾಶ್ರಿತರಾದಂಥ, ನಿರಾಶೆಯುಳ್ಳವರಾಗಿರುವಂಥ, ನಿರೀಕ್ಷಣೆ ಇಲ್ಲದವರಾಗಿರುವಂಥ ನಿಮಗೆ ಆದರಣೆ ಕೊಡ್ತೀನಿ, ಸಮಾಧಾನ ಕೊಡ್ತೀನಿ, ಕ್ಷಮಾಪಣೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಆತನು ಹೇಳಿದ್ದಾನ್ರಿ. ಸರಿ, ಇದುವರೆಗೆ ನಾವು ಆದಿಕಾಂಡ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ 10 ಮಹಾಪುರುಷರ ಬಗ್ಗೆ
ನಾವು ನೋಡ್ಕೊಂಡಿದ್ವಿ. ಈ 10 ವ್ಯಕ್ತಿಗಳಲ್ಲಿ ಕೆಲವರು ನನಗೆ ಬಹಳ ಬಹಳ ಫೇವರಿಟ್. ನೋಹನು, ಹನೋಕನು ಭಾಳ ಫೇವರಿಟ್. ಹನೋಕನು ಪ್ರವಾದಿಯಾಗಿದ್ದನು. ಅದರ ಬಗ್ಗೆ ನಾವು ಯೂದನ ಪತ್ರಿಕೆಗೆ ಬಂದಾಗ ನೋಡ್ಕೊಳ್ತೀವಿ ರೀ. ಇಲ್ಲಿ ಆತನು ಮಾಡದೇ ಇದ್ದಂಥ ಒಂದು ಸಂಗತಿ, ಯೂದ 65ನೇ ಪುಸ್ತಕ ಬೈಬಲ್ನ, ಅಲ್ಲಿ ಮೊದಲನೇ ಪುಸ್ತಕದಲ್ಲಿದ್ದಂಥ ಹನೋಕನ ಬಗ್ಗೆ ಕಾಮೆಂಟ್ರಿ ನಾವು ನೋಡ್ಬೋದು. ಆದರೆ ಕೆಲವು ಮಾತುಗಳಲ್ಲಿ ನಾನು ನೋಹನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಈ ನೋಹನ ಬಗ್ಗೆ ಭಾಳಷ್ಟು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಆದರೆ ಮುಂದಿನ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ ರೀ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ದೇವರು ಇದುವರೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯುಳ್ಳವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. This is the book of the generations of Adam. In the day that God created man, in the likeness of God made he him. Male and female created he them, and he blessed them, and called their name Adam in the day when they were created. And Adam lived 130 years, and begat a son in his own likeness, after his image, and called his name Seth. And the days of Adam, after he had begotten Seth, were 800 years, and he begat sons and daughters. And all the days that Adam lived were 930 years, and he died. And Seth lived 105 years, and begat Enos. And Seth lived after he begat Enos 807 years, and begat sons and daughters. And all the days of Seth were 912 years, and he died. And Enos lived 90 years, and begat Cainan. And Enos lived after he begat Cainan 815 years, and begat sons and daughters. And all the days of Enos were 905 years, and he died. And Cainan lived 70 years, and begat Mahalaleel. And Cainan lived after he begat Mahalaleel 840 years, and begat sons and daughters. And all the days of Cainan were 910 years, and he died. And Mahalaleel lived 65 years, and begat Jared. And Mahalaleel lived after he begat Jared 830 years, and begat sons and daughters. And all the days of Mahalaleel were 895 years, and he died. And Jared lived 162 years, and he begat Enoch. And Jared lived after he begat Enoch 800 years, and begat sons and daughters. And all the days of Jared were 962 years, and he died. And Enoch lived 65 years, and begat Methuselah. And Enoch walked with God after he begat Methuselah 300 years, and begat sons and daughters. And all the days of Enoch were 365 years. And Enoch walked with God, and he was not, for God took him. And Methuselah lived 187 years, and begat Lamech. And Methuselah lived after he begat Lamech 782 years, and begat sons and daughters. And all the days of Methuselah were 969 years, and he died. And Lamech lived 182 years, and begat a son. And he called his name Noah, saying, This same shall comfort us concerning our work and toil of our hands, because of the ground which the Lord hath cursed. And Lamech lived after he begat Noah 595 years, and begat sons and daughters. And all the days of Lamech were 777 years, and he died. And Noah was 500 years old, and Noah begat Shem, Ham, and Japheth. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ
ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.